ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಟೂಲ್ಸ್ ಕನ್ನಡ ಚಾನಲ್. ನಾನು ರುದ್ರೇಶ್. ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ, 5S ಎಂದರೇನು? ವಾಟ್ ಈಸ್ 5S? 5S ಹೇಗೆ ಬಂತು ಇಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ? 5Sನ ಯಾರು ತಂದರು? ಹೂ ಈಸ್ ದಿ ಫಾದರ್ ಆಫ್ 5S? ಹಾಗೆ 5Sನ ಮಹತ್ವಗಳೇನು? 5Sಲ್ಲಿ ಯಾವ್ಯಾವ್ದು ಬರ್ತವೆ? ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಫ್ರೆಂಡ್ಸ್, 5S ಹೇಗೆ ಬಂತು ಅಂದರೆ, 5S ವಾಸ್ ನೋನ್ ಆಸ್ ದಿ ಟೊಯೋಟಾ ಪ್ರೊಡಕ್ಷನ್ ಸಿಸ್ಟಮ್ which was developed by Taichi Yono and Eiji Toyoda with Japanese industrial engineers in 1950. 1950ರಲ್ಲಿ ಜಪಾನೀಸ್ ಇಂಡಸ್ಟ್ರಿಯಲ್ ಇಂಜಿನಿಯರ್ಸ್ ಟೈಚಿ ಹೋನೋ ಆ್ಯಂಡ್ ಏಜಿ ಟೊಯೋಡಾ ಅನ್ನೋರು ಇಂಟ್ರೊಡ್ಯೂಸ್ ಮಾಡ್ತಾರೆ ಈ 5S ಅನ್ನೋ ಮೆಥಡಾಲಜಿನ, ಅದರ ಕಾನ್ಸೆಪ್ಟ್ನ. ನಂತರ 5S ವಾಸ್ ಫಸ್ಟ್ ಡೆವಲಪ್ಡ್ ಇನ್ ಜಪಾನಲ್ಲಿ ಫಸ್ಟ್ ಡೆವಲಪ್ಡ್ ಆಗುತ್ತೆ. ಇಟ್ ವಾಸ್ ಫಸ್ಟ್ ಅಫಿಷಿಯಲಿ ಇಂಟ್ರೊಡ್ಯೂಸ್ಡ್ ಇನ್ ದಿ 1970 ಇನ್ ದಿ ಟೊಯೋಟಾ ಮೋಟರ್